ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಸೊ ಕೊರಲ್ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಗಾಡಿಯಲ್ಲಿ. ನೆಕ್ಸ್ಟ್ ನಮ್ಮದು ಪ್ಲ್ಯಾನ್ ಇರೋದು ಲಂಚ್ ಆದಮೇಲೆ ವಾಟರ್ ಆ್ಯಕ್ಟಿವಿಟೀಸು ಅಷ್ಟೇ. ಯಾವುದೋ ಟುಕ್ ತಗೊಂಡಿದ್ದೀವಿ. ಜನ ಇದ್ದೀವ, ಕ್ಯಾಬೇ ಸಿಗ್ತಾ ಇಲ್ಲ ಗುರು. ಅದು SUV-ಯಲ್ಲಿ 6 ಜನ ಅಂತ ತೋರಿಸೋದೇ ಇಲ್ಲ, 4 ಮೆಂಬರ್ಸ್ ಅಂತಲೇ ತೋರಿಸೋದು. ಗ್ರ್ಯಾಬಲ್ಲಿ ಅದೊಂದು ಡಿಫೆಕ್ಟ್ ಇದೆ. ಬೇರೆ ಯಾವುದೋ ಆ್ಯಪ್ ಟ್ರೈ ಮಾಡಿ. ಆ್ಯಕ್ಚುಲಿ ಇಲ್ಲೊಂದು ಸ್ಕ್ಯಾಮಿಗೆ ಸಿಕ್ಕಾಕೋತಾ ಇದ್ವಿ ಗುರು. ಯಾರೋ ಒಬ್ಬ ಬಂದ್ಬಿಟ್ಟು 200 ತಾಯಿಬಾತ್ ಕೇಳ್ದ. ಆ್ಯಕ್ಚುಲಿ ನಮ್ಮ ಡ್ರೈವರ್ ಅಂಕಲ್ ಬಂದ್ಬಿಟ್ಟು ಬರೀ 30 ತಾಯಿಬಾತ್ಗೆ ಇದನ್ನು ಟಿಕೆಟ್ ಕೊಡಿಸಿದ್ರು 1 ವೇಗೆ. ಸೊ 2 ವೇಗೆ ಬಂದ್ಬಿಟ್ಟು 60. ಸೊ ಅವ್ನು ಬಂದ್ಬಿಟ್ಟು 200 ಕೇಳಿದ್ದ. ಊಟನೂ ಫ್ರೀ ಅಂತ ಹೇಳ್ತಾ ಇದ್ದ. ಅದು ಏನೋ ಎಷ್ಟೋ ಸ್ಕ್ಯಾಮ್ ಆಗಿಬಿಡುತ್ತೆ ಅಂತ. ನೋಡಿ ಮುಂದ್ಗಡೆ ಹೋಗ್ತಾ ಇರೋದು ಪ್ಲೇಯರ್ ನಂಬರ್ 456. ನಿಮ್ಗೆ ಗೊತ್ತು, ಸ್ಕ್ವಿಡ್ ಗೇಮ್ ಹೀರೋ ಸಿಯಾಂಗ್ ಹಿ. ಮುನ್ರಾಜ್ ನಮಸ್ಕಾರ. ಹೋಗ್ತಾ ಇರೋದು ಪ್ರಕಾಶ್ ಅಂತ, ಗೊತ್ತಿದ್ದ ನಿಮಗೆ? ನೋಡಿ ನಿಯಾನಲ್ಲಿ ಹೋಗ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ ಹೀರೋ. ಆ ಕಡೆ ನೋಡಿದ್ರೆ ಫುಲ್ಲು ಹೆಂಗಿದೆ ವಾಟರ್ ನೋಡಿದ್ರಾ? ನೋಡಿ ನಾವು ಕೊರಲ್ ಐಲ್ಯಾಂಡ್ ಹೋಗ್ತಿದ್ದೀವಿ. ನೋಡಿ ರಾಜೇಶ್, ಮಹೇಶ್, ಮೇಲಿಂದನೇ ಮೀನುಗಳು ಕಾಣಿಸ್ತಾ ಇದೆ. ದಡದಲ್ಲಿ ಇರೋದು ಅಲ್ಲಿ ನೋಡು, ಸ್ಕೂಲ್ ಆಫ್ ಫಿಶಸ್ ಗುರು. ಅಲ್ಲಿ ನೋಡು ಪಿಲ್ಲರ್ ಎಲ್ಲ ಏನು ಪಿಲ್ಲರು. ಓಕೆ, ನಾವು ಕೊರಲ್ ಐಲ್ಯಾಂಡ್ ಬಂದಿದ್ದೀವಿ. ಬಂದಿದ ತಕ್ಷಣ ಇಲ್ಲಿ ಅಭಿಷೇಕ್ ಬಾಯ್ ಅಂತ ಸಿಕ್ಕಿದ್ದಾರೆ. ಓಕೆ, ಅವ್ರು ಬಂದ್ಬಿಟ್ಟು ನಮಗೆ 3 ಪ್ಯಾರಾಸ್ಕೇಲಿಂಗು ಆಮೇಲೆ ಜೆಟ್ಸ್ಕಿ ಎಲ್ಲ ಒಂದು ಡಿಸ್ಕೌಂಟ್ ಪ್ರೈಸ್ ಮಾಡಿಕೊಟ್ಟಿದ್ದಾರೆ. ಹತ್ರ 950ಗೆ. ಇವರು ಫೋನ್ ನಂಬರ್ ಕೊಡ್ತೀನಿ. ನೀವೇನಾದರೂ ಬ್ಯಾಂಗ್ಳೂರಿಂದ ಪಟಾಯಾಗಿ ಬಂದರೆ ಇವರ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ನಂಬರ್ 0969048212. ಓಕೆ, ಥ್ಯಾಂಕ್ ಯು. ಓಕೆ, ಇದು ಥೈಲ್ಯಾಂಡಲ್ಲಿರೋ ಫಿಶರ್ ಮ್ಯಾನ್ಸ್. ಬೇಸಿಕಾಗಿ ಇವ್ರು ಬೋಟ್ ಮ್ಯಾನು. ಓಕೆ, ಅವ್ರಿಗೆ ಟೈಮ್ ಪಾಸ್ ಮಾಡೋವಾಗ ಅಂದರೆ ಚೆಸ್ ಥರನೇ ರಿಲೇಟೆಡ್ ಒಂದು ಗೇಮ್ ಆಡ್ತವ್ರೆ. ನೋಡಿ ಇಲ್ಲಿ, ಇದು ಯಾರು ವಿನ್ ಆಗ್ತಾರೆ? ಈ ನಂಬರ್ 49 ಹಾಕಿರೋರು ವಿನ್ ಆಗ್ತಾರಾ, ಇಲ್ಲ ನಂಬರ್ 56 ವಿನ್ ಆಗ್ತಾರಾ? ನೋಡಿ, ನಮಗೆ ಕಮೆಂಟಲ್ಲಿ ಹೇಳಿ, ಓಕೆನಾ? ಆದರೆ ಯಾವಾಗಲೂ ವಿನ್ನರು ನೆನಪಿರಲಿ 456. ಹಿಂಗೆ ಅನ್ನಿಸ್ತಾ ಇಲ್ಲ? ನೀರಂತೂ ಅದ್ಭುತವಾಗಿದೆ. ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್ ಆಗಿದೆ. ಓಕೆ, you legend.
ಅದೇ ಬೆನ್ ಅಂತ ಇಲ್ಲಿ ಇದಾರೆ ನೋಡಿ, ಮುಖವಾಡ ಹಾಕೊಂಡು ಅವರೇ ಮಾತಾಡ್ತಾ ಇರೋದು. ಇದು ನೋಡಿ ಬಂದ್ರು. ಸೊ ನಾವು ಹೋಗ್ತಾ ಇದೀವಿ ಆಲ್ರೆಡಿ ಪ್ಯಾರಾಸೈಲಿಂಗ್ ಹೋಗೋದು. ಆಮೇಲೆ ನೆಕ್ಸ್ಟ್ ಜೆಟ್ ಸ್ಕೀಗೆ ಸಾಕಾದ ಅಡ್ವೆಂಚರ್ ಆಗಿರುತ್ತೆ. ಯಾಕೆ ಯಾಕೆ ಹೋಗು ಮಹೇಶ್, ಯಾಕೆ ರಾಕೇಶ್ ಹೋಗ್ತಾ ಇಲ್ಲ ಹೇಳಿ ಮಹೇಶ್? ಭಯ ಅಂತ ಕಾಣ್ತಾ. ಇವಾಗ ಹೋಗ್ತಾ ಇರೋದು ಜೆಟ್ ಸ್ಕೀಯಿಂಗ್ಗೆ. ನೋಡ್ಕೊಂಡ್ಬಿಡಿ. ಓಕೆ ಓಕೆ. ಪ್ಯಾರಾಸೈಲಿಂಗ್ ಮುಗೀತು. ನೆಕ್ಸ್ಟ್ ಜೆಟ್ ಸ್ಕೀಯಿಂಗು ನಮಗೆ ಓಡಿಸೋಕೆ ಕೊಟ್ಟಿರೋ ಸಾಕಾಗಿತ್ತು, ವರ್ತ್ ಅನಿಸುತ್ತೆ. ನಾನು ಹೇಳಿದ ನಂಬರ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಆಮೇಲೆ ವಾಟರ್ ಅಂತೂ ನಿಜವಾಗ್ಲೂ ನೆಕ್ಸ್ಟ್ ಹೋಗ್ತಾ ಇರೋದು ಯಾವ್ದು ಸ್ನಾರ್ಕ್ಲಿಂಗ್. ಓಕೆ ಬಾಯ್. ಸ್ನಾರ್ಕ್ಲಿಂಗ್ ಹೋಗ್ತಾ ಇದೀವಿ, ನೋಡೋಣ ಹೆಂಗಿದೆ ಅಂತ. ನೀರಂತೂ ನೋಡಿ ಹೆಂಗಿದೆ ಅಂತ, ಕ್ಲಿಯರ್ ಆಗೇ ಇದೆ.
ಆ್ಯಕ್ಚುಲಿ ಈ ವೀಡಿಯೋಸ್ ಎಲ್ಲ ನಮ್ಮ ಅಲ್ಲಿ ಕೊರಿಯನ್ ಅವರು ಇದ್ದರು, ಅವರು ಅಂಡರ್ ವಾಟರ್ ಕ್ಯಾಮ್ರಾ ಇಟ್ಕೊಂಡಿದ್ರು. ಅವ್ರ ಹತ್ರದಿಂದ ತೊಗೊಂಬಿಟ್ರಿ ಆ ವಿಡಿಯೋ ಕೊಡು ಅಂತ. ನಿಜವಾಗ್ಲೂ ಸಖತ್ತಾಗಿತ್ತು ಈ ಅನುಭವ. ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಮುಗಿಸ್ಕೊಂಡು ಲಂಚ್ ಮಾಡೋಕ್ಕೆ ಬಂದ್ರಿ. ರಾಕೇಶ್ ಅಂತೂ ಆಲ್ರೆಡಿ ಒಂದು ರೆಸ್ಟೋರೆಂಟ್ ಹುಡುಕಿದ್ದ, ಒಳ್ಳೆ ರೈಸ್ ಐಟಮ್ ಸಿಗ್ತಾಯಿತ್ತು. ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟು ಬ್ಯಾಕ್ ಟು ಪೋರ್ಟ್. ರಾಕೇಶ್ ಮೇಲೆ ಕೊಟ್ಟಿದ್ದಾನೆ, ಅಲ್ಲಿ ಪ್ರಕಾಶ್ ಮೇಲೆ ಕೊಟ್ಟಿದ್ದಾನೆ. ಸೊ ಆಟ ಆಡಿದ್ದಕ್ಕೆ ಎಲ್ಲರೂ ಮೇಲೆ ಕೊಟ್ಟಿದ್ದಾರೆ. ಇದು ವಾಕಿಂಗ್ ಸ್ಟ್ರೀಟು, ನೈಟಲ್ಲಿ ಮಾತ್ರ ಹೆವಿ ಹ್ಯಾಪನಿಂಗ್ ಏರಿಯಾ. ಫ್ರೆಶ್ ಎಳ್ನೀರು. ಇವಾಗ ಕೂತ್ಕೊಂಡಿರೋದು ಬಂದ್ಬಿಟ್ಟು ನಾವು ಪಟ್ಟಾಯ ಹತ್ರ ಇರುವಂಥ ಟೈಮ್ ಟವರ್. ಓಕೆ, ಈ ಕಡೆ ಎಲ್ಲ ಇವಾಗ ಬಂದಿರೋದು ಸ್ವಿಮ್ಮಿಂಗ್ ಮಾಡೋದಕ್ಕೆ ಅಂತ. ಸಾಯಂಕಾಲ ಆಯಿತು, ಒಂದು ಸ್ವಿಮ್ಮು. ನಾಳೆ ಬೆಳಿಗ್ಗೆ ಆದರೆ ಫ್ಲೋಟಿಂಗ್ ಮಾರ್ಕೆಟ್ ನೋಡೋದು. ಅದೇನು ಅಷ್ಟು ದೊಡ್ಡ ವಿಷಯ, ಅದೇನು ಆ ಥರ ಗ್ರೇಟ್ ಅನಿಸ್ತಾ ಇಲ್ಲ. ಬಟ್ ಆದರೆ ಟ್ರೈ ಮಾಡ್ತೀವಿ ಅಷ್ಟೇ. ನೆಕ್ಸ್ಟ್ ಬ್ಯಾಂಕಾಕ್ಗೆ ನಾಳೆ ಬೆಳಿಗ್ಗೆ ಹೋಗೋದು ಅಷ್ಟೇ ಪ್ಲ್ಯಾನ್ ಇರೋದು. ಅದನ್ನು ಅಪ್ಡೇಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಬೆಳಿಗ್ಗೆಗೆ ಎಲ್ರಿಗೂ ಎರಡು ಬಾಯ್ಲ್ಡ್ ಎಗ್ಗು, ಆಮೇಲೆ ಬ್ರೆಡ್ ಬಟರ್ ಜಾಮು, ಅದಾದಮೇಲೆ ಎಲ್ರಿಗೂ ಒಂದು ಮೈಲೋ ಡ್ರಿಂಕ್ ಅಷ್ಟೇ. ಇವತ್ತು ಲುಂಪಿನಿ ಪಾರ್ಕ್ ನಮ್ಮ ಅಪಾರ್ಟ್ಮೆಂಟಿಂದ ಚೆಕ್ಔಟ್ ಮಾಡಿದ್ರಿ. ನೆಕ್ಸ್ಟು ಇಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಓಕೆ, ಸೊ ನಮ್ಮದು ಅಪಾರ್ಟ್ಮೆಂಟ್ ಒಂದು ಮುನಿ ಹೆಂಗಿತ್ತು ಅಷ್ಟೇ. ಸೂಪರ್ ಆಗಿತ್ತು ಗುರು.